ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಪರಿಷತ್ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಕ್ಷಣ ಕ್ಷಣಕ್ಕೂ ಆಪರೇಷನ್ ಆಟ ಜೋರಾಗ್ತಾ ಇದೆ. ಕುದುರೆ ವ್ಯಾಪಾರದ ಮಾತುಕತೆಗಳು ಕೇಳಿ ಬರ್ತಾ ಇದ್ದು ತೆರೆಮರೆಯಲ್ಲೇ ಶಾಸಕರನ್ನ ಸೆಳೆಯೋ ಕೆಲಸ ಮಾಡ್ತಿದ್ದಾರೆ ಅನ್ನೋ ಮಾತಿದೆ. ಈಗಾಗಲೇ ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿ ವಿರುದ್ಧ ಆಪರೇಷನ್ ಬಾಂಬ್ ಸಹ ಹಾಕಿದ್ದಾರೆ. 10ಕ್ಕೂ ಹೆಚ್ಚು ಶಾಸಕರಿಗೆ ಕುಮಾರಸ್ವಾಮಿಯವರು ಗಾಳ ಹಾಕೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ನಿಗಿ ಕೆಂಡ ಕಾರ್ತಿದ್ದಾರೆ. ಇಂಥ ಹೊತ್ತಲ್ಲೇ ಈಗ ಮಹತ್ವದ ಬೆಳವಣಿಗೆಯಾಗೋದಕ್ಕೆ ಶುರುವಾಗಿದೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆಯ 7ನೇ ಸ್ಥಾನಕ್ಕಾಗಿ ನಡೆಯುವ ಚುನಾವಣೆಯಲ್ಲಿ ಮೈತ್ರಿ ಪಾಳಯದಿಂದ ಅಡ್ಡ ಮತದಾನ ನಡೆಯೋದು ಖಚಿತ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ದಟ್ಟವಾಗಿ ಕೇಳಿ ಬರ್ತಾ ಇದ್ದು ಯಾವ ಪಕ್ಷ ಶಿಸ್ತಿನ ಗಡಿ ದಾಟಲಿದೆ ಅನ್ನೋ ಕುತೂಹಲ ಹೆಚ್ಚಿಸಿದೆ. ಹಾಗಾದ್ರೆ ಯಾವ ಪಕ್ಷದ ನಾಯಕರು ಕೈ ಕೊಡಬಹುದು, ಯಾರೆಲ್ಲ ದೋಸ್ತಿ ಕಡೆ ಮುಖ ಮಾಡಿರಬಹುದು, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಜೆಪಿ ಬಳಿ ಜನಾರ್ದನ ರೆಡ್ಡಿ ಸೇರಿ ಒಟ್ಟು 63 ಮತಗಳಿದೆ. ಅನಧಿಕೃತ ಅಭ್ಯರ್ಥಿಗಳಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರಿಗೆ ತಲಾ 29 ಮತ ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ. ಆದರೆ ಕೆಲವರು ತಲಾ 30 ಮತ ಹಂಚಿಕೆ ಮಾಡಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆಗ ಜೆಡಿಎಸ್ಗೆ ಹೆಚ್ಚುವರಿಯಾಗಿ ದೊರಕುವ ಮತಗಳು ಕಡಿಮೆಯಾಗುತ್ತೆ. ಲೆಕ್ಕಾಚಾರದಂತೆ ಜೆಡಿಎಸ್ ಗೆಲುವಿನ ಸಾಧ್ಯತೆ ತುಂಬಾ ಕಮ್ಮಿ ಇದೆ. ಬಿಜೆಪಿಯಲ್ಲಿ ತಲಾ 29 ಮತಗಳನ್ನ ಹಂಚಿಕೊಂಡ್ರೆ 5 ಉಳಿಯಲಿದ್ದು, ಒಂದು ವೇಳೆ ತಲಾ 30 ಮತಗಳನ್ನ ಹಂಚಿಕೊಂಡ್ರೆ 3 ಮತಗಳು ಹೆಚ್ಚುವರಿಯಾಗಿ ಉಳಿಯುತ್ತದೆ. ಹೀಗಾಗಿ ಬಿಜೆಪಿಯಿಂದ ಉಚ್ಚಾಟಿತಗೊಂಡಿರೋ ಶಾಸಕ ಬಸನಗೌಡ ಪಾಟೀಲ್ ಮತ ಪಡೆಯೋದಕ್ಕೆ ಜೆಡಿಎಸ್ ನಾಯಕರು ಶತಪ್ರಯತ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಜೆಡಿಎಸ್ ಬಳಿ 18 ಮತಗಳಿದೆ. ಆದರೆ 2ರಿಂದ 3 ಮತಗಳು ಅಡ್ಡ ಮತವಾಗಿ ಕಾಂಗ್ರೆಸ್ ಅಭ್ಯರ್ಥಿಯ ಪಾಲಾಗಬಹುದು ಎಂಬ ಗುಮಾನಿಯೂ ಇದೆ. ಹೀಗಾಗಿ 7ನೇ ಸ್ಥಾನದ ಅಧಿಕೃತ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನ ಕಣಕ್ಕಿಳಿಸಿದ್ರು ಗೆಲುವಿನ ಸಾಧ್ಯತೆ ಕ್ಷೀಣವಾಗಿದೆ. ಆತ್ಮೀಯರೇ, ಇದೆಲ್ಲದರ ಮಧ್ಯೆ ಅಧಿಕೃತ ಅಭ್ಯರ್ಥಿಯ ಗೆಲುವಿನ ತಂತ್ರಗಾರಿಕೆ ಬಗ್ಗೆ ಈ ಕ್ಷಣದವರೆಗೂ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಅಧಿಕೃತ ಸಭೆ ನಡೆಸಿಲ್ಲ. ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋದು ಹೇಗೆ ಅನ್ನೋದರ ಚರ್ಚೆ ಮಾಡಿಲ್ಲ. ಈ ವಿಚಾರದಲ್ಲಿ ಬಿವೈ ವಿಜಯೇಂದ್ರ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಆರಂಭದಲ್ಲಿ ದೂರವಾಣಿಯಲ್ಲಿ ಮಾತುಕತೆ ನಡೆಸಿದ್ದನ್ನ ಹೊರತುಪಡಿಸಿದ್ರೆ ಒಬ್ರನ್ನೊಬ್ರು ಭೇಟಿ ಮಾಡಿ ಚರ್ಚೆ ನಡೆಸಿಲ್ಲ. ಜೆಡಿಎಸ್ ತನ್ನೆಲ್ಲ ಬೇಡಿಕೆಗಳನ್ನ ಹೈಕಮಾಂಡ್ ಮೂಲಕವೇ ಈಡೇರಿಸಿಕೊಳ್ಳೋದ್ರಿಂದ ತಂತ್ರಗಾರಿಕೆಯನ್ನು ಅಲ್ಲೇ ನಡೆಸಲಿ ಅನ್ನೋ ಧೋರಣೆಯನ್ನ ರಾಜ್ಯ ಬಿಜೆಪಿ ನಾಯಕರು ಇಟ್ಕೊಂಡಂತೆ ಕಾಣ್ತಾ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಹೆಚ್ಚುವರಿಯಾಗಿ ಉಳಿಯುವ ಮತಗಳು ಅಡ್ಡ ಚಲಾವಣೆಯಾಗದಂತೆ ನೋಡಿಕೊಳ್ಳುವ ವಿಶ್ವಾಸದಲ್ಲಿ ಬಿಜೆಪಿ ಇದೆ. ಆದರೆ ಜೆಡಿಎಸ್ನಿಂದಲೇ ಅಡ್ಡ ಮತ ಚಲಾವಣೆಯಾಗಬಹುದು ಎಂಬ ಶಂಕೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗ್ತಾ ಇದೆ. ಹೀಗಾಗಿ ತೆನೆ ನಾಯಕರು ಅಲರ್ಟ್ ಆಗಿದ್ದಾರೆ. ನಿನ್ನೆಯಷ್ಟೇ ಕಾಂಗ್ರೆಸ್ ನಾಯಕರು ಬಿಡದಿ ಬಳಿ ಸೇರಿದ್ರು. ಅಲ್ಲೇ ಎಲ್ಲಾ ಶಾಸಕರಿಗೂ ಸಿಎಂ ಡಿಕೆಶಿ ಅಡ್ಡ ಮತದಾನ ಮಾಡದಂತೆ ಕಿವಿಮಾತು ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಜೆಡಿಎಸ್ ನಾಯಕರು ಕೂಡ ರೆಸಾರ್ಟ್ ವಾಸ ಆರಂಭಿಸಿದ್ದಾರೆ. ನಾಳೆ ಚುನಾವಣೆ ನಡೆಯಲಿದ್ದು ಜೆಡಿಎಸ್ನ 18 ಶಾಸಕರು ದೇವನಹಳ್ಳಿ ಬಳಿ ರೆಸಾರ್ಟ್ಗೆ ಎಂಟ್ರಿ ಕೊಡಲಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಎಚ್.ಡಿ. ಕುಮಾರಸ್ವಾಮಿ ಶಾಸಕಾಂಗ ಪಕ್ಷದ ಸಭೆ ನಡೆಸಿದ್ರು. ಈ ವೇಳೆ ರಾಜ್ಯದಿಂದ ಹೊರಗಿದ್ದ ಒಂದಿಬ್ಬರನ್ನ ಹೊರತುಪಡಿಸಿ ಎಲ್ಲಾ ಶಾಸಕರು ಭಾಗವಹಿಸಿದ್ರು. ಹೀಗಾಗಿ ಆರಂಭದಲ್ಲಿ ರೆಸಾರ್ಟ್ಗೆ ಹೋಗೋದು ಬೇಡ ಅನ್ನೋ ಪ್ಲಾನ್ ತೆನೆ ನಾಯಕರಲ್ಲಿತ್ತು. ನೇರವಾಗಿ ಚುನಾವಣೆಗೆ ಎಲ್ಲಾ ನಾಯಕರು ಬರೋದು ಅನ್ನೋ ತಂತ್ರಗಾರಿಕೆ ಮಾಡಿಕೊಂಡಿದ್ರು. ಆದ್ರೆ ಕೊನೆ ಗಳಿಗೆಯಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಹೀಗಾಗಿ ತಮ್ಮೆಲ್ಲಾ ಶಾಸಕರನ್ನ ರೆಸಾರ್ಟ್ಗೆ ಸೇರಿಸಿಕೊಳ್ಳೋದಕ್ಕೆ ದಳಪತಿಗಳು ಪ್ಲಾನ್ ಮಾಡ್ಕೊಂಡಿದ್ದಾರೆ. ರೆಸಾರ್ಟ್ಗೆ ಹೋದ್ರೆ ಯಾರೂ ಗೈರಾಗದಂತೆ ಹಾಗೂ ಯಾವುದೇ ಗೊಂದಲವಿಲ್ಲದಂತೆ ಎಲ್ಲರೂ ಒಟ್ಟಿಗೆ ಹೋಗಬಹುದು ಅನ್ನೋ ಅಭಿಪ್ರಾಯ ವ್ಯಕ್ತ ಆಗಿರೋದ್ರಿಂದ ರೆಸಾರ್ಟ್ ವಾಸ ಶುರು ಮಾಡಿದ್ದಾರೆ. ಆತ್ಮೀಯರೇ, ಶಬರಿಮಲೆ ದೇವಾಲಯದಿಂದ ವಾಪಸ್ ಬಂದಿರೋ ಎಚ್.ಡಿ. ಕುಮಾರಸ್ವಾಮಿ ಜೆಡಿಎಸ್ ಶಾಸಕರ ರೆಸಾರ್ಟ್ ಪ್ರವಾಸಕ್ಕೆ ಸಮ್ಮತಿ ಸೂಚಿಸಿದ್ದಾರೆ. ಒಂದೇ ವಾಹನದಲ್ಲಿ ಗುರುವಾರ ಬೆಳಗ್ಗೆ ವಿಧಾನಸೌಧದತ್ತ ಎಲ್ಲಾ ಶಾಸಕರು ಎಂಟ್ರಿ ಕೊಡಲಿದ್ದಾರೆ. ಸದ್ಯ ಸಿಕ್ಕಿರೋ ಮಾಹಿತಿ ಪ್ರಕಾರ ಬಿಜೆಪಿಯಿಂದ ಉಚ್ಚಾಟಿತವಾಗಿರೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಜೆಡಿಎಸ್ಗೆ ಮತ ನೀಡಲು ಒಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಿಕ್ಕೆ ಬೇಕಾದಷ್ಟು ಮತಗಳು ಜೆಡಿಎಸ್ ಬಳಿ ಇಲ್ಲ. ಹೀಗಾಗಿ ಕಾಂಗ್ರೆಸ್ ನಾಯಕರ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋ ಮಾತು ಸಹ ಕೇಳಿ ಬರ್ತಿದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಬೇಕು ಅಂತ ಹಾಗೂ ಪಕ್ಷದಲ್ಲಿ ಮನ್ನಣೆ ಸಿಗ್ತಾ ಇಲ್ಲ ಅಂತ ಒಂದಿಷ್ಟು ಮಂದಿ ಅಸಮಾಧಾನಗೊಂಡಿದ್ದಾರೆ.
ಅವರನ್ನೇ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ದಳಪತಿಗಳು ವ್ಯೂಹ ರಚಿಸಿದ್ದಾರೆ ಅನ್ನೋ ಮಾತಿದೆ. ಒಂದು ವೇಳೆ ಈ ಶಾಸಕರೇನಾದ್ರೂ JDSಗೆ ಮತ ಹಾಕಿದ್ದೇ ಆದ್ರೆ ರಾಜ್ಯ ರಾಜಕೀಯದಲ್ಲಿ ನಾಳೆಯಿಂದ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗೋದಂತೂ ಕಾಯಂ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.